ನಮ್ಮ ಜೊತೆಗೆ GT ಮಾಲ್ನ ಬಿಲ್ಡಿಂಗ್ ಇನ್ಚಾರ್ಜ್ ಆಗಿರುವಂತಹ ಸುರೇಶ್ ಅವರು ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಲೈವ್ ಅಲ್ಲಿ ಇದ್ದೀರಾ, ಏನು ಹೇಳ್ತೀರಿ? ಆ ಥರದ್ದು ಏನು ಇನ್ಸಿಡೆಂಟ್ ನಡೆದ್ರೆ ನಾವು ರೈತರ ಮಕ್ಕಳೇ ಮೇಡಮ್, ನಾವು ರೈತರ ಮಕ್ಕಳೇ, ನಮ್ಮ ಯಜಮಾನರು ರೈತರ ಮಕ್ಕಳೇ. GT ಮಾಲ್ ಅಂದರೆ ಗಂಗಮ್ಮ ತಿಮ್ಮಯ್ಯ ಮಾಲ್ ಅಂತ ಅಂದ್ಬಿಟ್ಟು ಅದೇನು ಸ್ಮಾಲ್ ಇನ್ಸಿಡೆಂಟ್ ಅವ್ರ ಸೆಕ್ಯೂರಿಟಿಗಳು ಗೊತ್ತಾಗಿಲ್ಲ. ಹೊಸಬಾವನು ಅಚಾತುರವಾಗಿ ನಡೆದಿದೆ. ಅವನೇನು ಹೇಳಿದ್ರೆ ಪಂಚೆ ಉಟ್ಕೊಂಬ ಯಾರು ಮಧ್ಯಾಹ್ನ ಏನಾಗಿದೆ ಪಂಚೆನಲ್ಲಿ ಯಾರು ಬಂದಿರಂತೆ, ಥರ್ಡ್ ಫ್ಲೋರ್ ನಿಂತಿದ್ದಾಗ ಇಲ್ಲಿ ಕೆಳಗಡೆ ನಿಂತ್ಕೊಂಡು ಯಾರೋ ಹೇಳಿದಂತೆ ಪಂಚೆನಲ್ಲಿ ಬರ್ತಾ ಇದೆ, ಏನೋ ನ್ಯೂಸನ್ಸ್ ಕಾಣ್ತೇವೆ ನೋಡಿ ಅಂತ. ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಹೇಳ್ಬಿಡಿದೆ, ಅವರೇ ವಾಲಂಟಿಯರ್ ಆಗಿ ರೂಲ್ಸ್ ಮಾಡಿರೋದು ಮಾತಾಡ್ಬಿಡಿದೆ. ಅದು ಗೊತ್ತಾಗಿಲ್ಲ ಅವ್ನು ಹೊಸಬ ಸೂಪರ್ವೈಸರ್. ಅದಕ್ಕೆ ನಾವೇನು ಮಾಡಿದ್ವಿ, ಇದು ಮಾಡೋದು ಸರಿಗಿಲ್ಲ ಅಂತ ಅವರ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಕೇಳ್ಬಿಟ್ಟು ಅವ್ನ ಕೆಲಸದಿಂದ ವಜಾ ಮಾಡಿಸ್ತಾ ಇದ್ವಿ. ರೈತ ಅಂತ ಬರಲ್ಲ ಮೇಡಮ್, ನಾವೆಲ್ಲ ರೈತರ ಮಕ್ಕಳೇ. ನಾನು ಪಕ್ಕ ರೈತ. ಈಗ ರಾಜ್ಯಾದ್ಯಂತ ರೈತರು ಕೂಡ ರೊಚ್ಚಿಗೆ ಇಲ್ಲ, ಇದು ರೊಚ್ಚಿಗೆ ಅದು ಬಿಡಿ, ಅದನ್ನ ಬೇಡಿ, ಅವೆಲ್ಲ ಹೇಳಕ್ ಹೋಗ್ಬೇಡಿ ಮೇಡಮ್. ಏನೇನು ಬೇಡ, ನಾವೆಲ್ಲ ರೈತರ ಮಕ್ಕಳೇ. ನಾವು ಯಾರು ರೈತರು ಅಂತ ನಾವು ಹೇಳ್ತಿಲ್ಲ, ಎಲ್ಲ ನಮ್ಮವರೇನೇ. ನಾವು ಮಣ್ಣಿಂದ ಬಂದಿರೋದೆ, ನಾವು ರೈತರ ಮಗ. ಪಾಪ ಸೆಕ್ಯೂರಿಟಿ ಗೊತ್ತಿಲ್ಲ, ಸಂಘಟನೆಗೆ ಏನಿಲ್ಲ. ನಾವು ಕ್ಷಮೆ ಕೇಳ್ತಾ ಇದೀನಿ ಮೇಡಮ್, ಆಯ್ತಲ್ಲ. ಆ ಸೆಕ್ಯೂರಿಟಿ ಬರೋದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ತಮ್ಮ ಪರಿಚಯ ಸರ್? ನಾನು ಹೇಳ್ತೀನಿ ಮೇಡಮ್. ಇದಿಷ್ಟು ಬಿಲ್ಡಿಂಗ್ ಓನರ್ ಆಗಿರುವಂತಹ ಸುರೇಶ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.